MG ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ರಥಮ ಬಾರಿಗೆ ನಾವು ಹೊಸ ಯೂಟ್ಯೂಬ್ ಚಾನಲ್ ತೆರೆದಿದ್ದೇವೆ. ಸೊ ಅದಕ್ಕಾಗಿ ನಿಮ್ಮೆಲ್ಲರ ಸಪೋರ್ಟ್ ಅದಕ್ಕೆ ಬೇಕು. ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ. ಇವತ್ತು ಪ್ರಪ್ರಥಮವಾಗಿ ನಾವು ಡೆವಿಲ್ ಪಿಕ್ಚರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೇವೆ. ಇದು ನಮ್ಮ ಮೊದಲ ವಿಡಿಯೋ ಆದ ಕಾರಣದಿಂದ ಎಲ್ಲರೂ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀವಿ. ಇವತ್ತು ನಾನು ಡೆವಿಲ್ ಪಿಕ್ಚರ್ ನೋಡಿ ಬಂದಿದ್ದೀನಿ. ಆ ಮೂವಿ ಬಗ್ಗೆ ಒಂದೆರಡು ಮಾತಾಡಬೇಕಂತೇಳಿ ಅವರ ಅಭಿಮಾನಿ ಆದಂತ ಒಬ್ಬ ಅಭಿಮಾನ ಜೊತೆ ಅವರ ವಿಚಾರವನ್ನು ಮಾತಾಡ್ಬೇಕಂತೇಳಿ ಇಲ್ಲಿ ಸೇರಿದ್ದೇವೆ. ಡೆವಿಲ್ ಪಿಕ್ಚರ್ ಒಂದು ಅದ್ಭುತವಾದ ಮೂವಿ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸ್ ಸುಲ್ತಾನ್ ಆದಂತ ದರ್ಶನ್ ಸರ್ ಅವರು ಮತ್ತೆ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ, ಸಿಕ್ಕಿದೆ. ಸೊ ಆ ಕಾರಣದಿಂದ ನಾವು ಇವತ್ತು ದರ್ಶನ್ ಸರ್ ಅಭಿಮಾನಿ ಆದಂತ ಅಪ್ಪಟ ಅಭಿಮಾನಿ ಆದಂತ ಒಬ್ಬ ಕಾಮನ್ ಪೀಪಲ್ ನಾನು ಇವತ್ತು ನಾವು ಈ ಇಂಟರ್ವ್ಯೂಗೆ ಕರೆಸಿದ್ದೇವೆ. ಅವ್ರ ಮೂಲಕ ನಾವು ದರ್ಶನ್ ಸರ್ ಡೆವಿಲ್ ಪಿಕ್ಚರ್ ಯಾವ ರೀತಿ ಇದೆ, ಅದರ ಕತೆ ಸಾರಾಂಶ ಏನು, ಅಲ್ಲಿ ಬರಂತ 2-3 ಸಾಂಗ್ಗಳ ಎಫೆಕ್ಟ್ ಏನಾಗಿದೆ ಅಂತೇಳಿ ಅವರ ಮುಖಾಂತರ ತಿಳ್ಕೊಂಡ ಕಾಮನ್ ಪೀಪಲ್ ನಾನು ಇವತ್ತು ನಾವು ಈ ಇಂಟರ್ವ್ಯೂಗೆ ಕರೆಸಿದ್ದೇವೆ. ಅವ್ರ ಮೂಲಕ ನಾವು ದರ್ಶನ್ ಸರ್ ಡೆವಿಲ್ ಪಿಕ್ಚರ್ ಯಾವ ರೀತಿ ಇದೆ, ಅದರ ಕತೆ ಸಾರಾಂಶ ಏನು, ಅಲ್ಲಿ ಬರಂತ 2-3 ಸಾಂಗ್ಗಳ ಎಫೆಕ್ಟ್ ಏನಾಗಿದೆ ಅಂತೇಳಿ ಅವರ ಮುಖಾಂತರ ತಿಳ್ಕೊಂಡ ಇವತ್ತು ದರ್ಶನ್ ಸರ್ ಅಭಿಮಾನಿ ಆದಂತ ಆನಂದ್ ಅವರು ಸ್ವತಃ ಥಿಯೇಟರ್ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಆಸ್ ಅಭಿಮಾನಿಯಾಗಿ ನಿಮಗೆ ಚಿತ್ರ ಹೇಗೆ ಅನಿಸಿತು ಸರ್? ಮೊದಲನೇದಾಗಿ ಹೇಳ್ಬೇಕಂದ್ರ ಇವತ್ತ ನಮ್ಮ ಬಾಸ್ ಸಂಸ್ಥೆ ಇಲ್ರಿ, ನಾವು ಪಿಕ್ಚರ್ ನೋಡಿ ಹೋಗಿದ್ರಿ. ಒಂದ ಖುಷಿ ಸರ್, ಬಾಸ್ ನಮ್ದೇ ಇಲ್ಲ ಅನ್ನೋದು ಒಂದು ದುಃಖ. ಮೂವಿ ಬಂದ ಒಂದು ಖುಷಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಪೂರಾ ಈ ಫ್ಯಾಮಿಲಿ, ಯೂತ್, ಕಾಲೇಜ್ ಹುಡುಗರು ಎಲ್ಲಾರು ನೋಡುವಂತ ಪಿಕ್ಚರ್ ಮಾತ್ರ ಮಸ್ತ್ ಐತಿ. ಏನಪ್ಪಾ ಅಂತಂದ್ರೆ ಈಗ ನಮ್ಮ ಬಾಸ್ ನಮ್ದೇ ಇಲ್ಲ, ಅದೊಂದು ದುಃಖ. ಮತ್ತ ಪಿಕ್ಚರ್ ಮಾತ್ರ ಈಗ ಬಾಸ್ ಏನಂತ ಕೆಲವು ಮೊದಲು ಪ್ರೂವ್ ಮಾಡಿದಾರು, ಈಗ ಮತ್ತು ಪ್ರೂವ್ ಮಾಡಿದ್ರು. ಅವ್ರು ಯಾವಾಗೂ ಬಾಕ್ಸ್ ಆಫೀಸ್ ಸುಲ್ತಾನ. ಓಕೆ ಆನಂದ್ ಅವರೇ, ಇವತ್ತು ನೀವು ಡೆವಿಲ್ ಪಿಕ್ಚರ್ ವೀಕ್ಷಣೆ ಮಾಡಿದ್ದೀರಿ. ಚಾಲೆಂಜ್ ಸ್ಟಾರ್ ದರ್ಶನ್ ಸರ್ ಅವರು ಈ ಮೂವಿ ಮುಖಾಂತರ ಸಮಾಜಕ್ಕೆ ಯಾವ ತರ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಈ ಡೆವಿಲ್ ಪಿಕ್ಚರ್ ಕತೆ ಒನ್ ಲೈನ್ ಸ್ಟೋರಿ ಏನಿದೆ ಅಂತ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ. ಸ್ಟೋರಿ ಏನೈತೆ ಅಂದ್ರೆ ರಾಜಕೀಯ ರೀ, ಮತ್ತ ಬಾಸ ಏನ್ ಮಾಡ್ಬೇಕು, ಜನಗಳಿಗೆ ಏನ್ ಮಾಡಬಾರ್ದು ಅಂತೆಲ್ಲ ಹೇಳ್ಬಿಟ್ಟಾರ್ರಿ. ರಾಜಕೀಯ ಏನೈತ್ರಿ ವಿತ್ ಅದ್ರ ಒಂದು ಸ್ಟೋರಿನೇ ಬೇರೆ ಐತ್ರಿ. ಅದು ಹೋಗಿ ಥಿಯೇಟರ್ ಹೋಗಿ ನೋಡ್ರಿ ಗೊತ್ತಾಗೈತ್ರಿ. ಈ ಮೂವಿ ಒಳಗ ನಮ್ ಬಾಸ್ ಒಳ್ಳೇದು ಕೆಟ್ಟದ್ದು ಎರಡೂ ತೋರಿಸ್ಯಾರು. ಲಾಸ್ಟ್ ಕೊನೆ ಗೆಲ್ಲೋದು ಒಳ್ಳೇದು ಅಂತ ಹೇಳ್ಬಿಟ್ಟಾರು. ಇದ್ರೆ ನೆಮ್ಮದಿ ಆಗಿರ್ಬೇಕು. ನಮ್ ಬಾಸ್ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀನಿ. ಜೈ ಡಿ ಬಾಸ್. ನೋಡ್ರಲ್ಲ ಸ್ನೇಹಿತರೆ, ದರ್ಶನ್ ಸರ್ ಅಭಿಮಾನಿ ಅವರು ತಮ್ಮ ಮನದಾಳ ಮಾತನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಕರೆಗೆ ಒಲಿ ಕೊಟ್ಟು ಅವರು ಬಂದಿದ್ದಾರೆ, ಅದಕ್ಕಾಗಿ ಅವರಿಗೆ ಧನ್ಯವಾದ ಹೇಳುತ್ತಾ ಇವತ್ತು ದರ್ಶನ್ ಸರ್ ಮೂವಿ ರಿಲೀಸ್ ಆಗಿ 2 ದಿನ ಆಯ್ತು. ಅತ್ಯಂತವಾಗಿ ಕರ್ನಾಟಕ ತುಂಬಾ ಅಂತ ಬ್ಲಾಕ್ ಬಸ್ಟರ್ ಆಗಿ ಹಿಟ್ ಆಗಿದೆ. ಇದೇ ರೀತಿ ಅವರು ಮುಂದಿನ ಸಿನಿಮಾಗಳು ಹಿಟ್ ಆಗಲಿ ಅಂತ ಆಶಿಸುತ್ತಾ ಇವತ್ತು ನಾವು ಪ್ರಪ್ರಥಮವಾಗಿ ಮೂವಿ ರಿವ್ಯೂ ಮಾಡ್ಬೇಕಂತ ಕೂತಿದ್ದೇವೆ. ಸೊ ಆದ ಕಾರಣದಿಂದ ನಮಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕು. ಲೈಕು, ಶೇರು, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋ ಮುಖಾಂತರ ನೀವು ನಮಗೊಂದು ಉಪಕಾರ ಮಾಡ್ಬೇಕಂತ ಹೇಳಿ ಕೇಳ್ಕೊ